ಹಾಯ್ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ಟ್ವಿನ್ಸ್ಟೆಕ್ಕಲ್ಲಿ ಏನೇನೇ ಇರುತ್ತೆ ಅಂದರೆ ಟೆಕ್ನಾಲಜಿ ರಿಲೇಟೆಡ್ ಆ್ಯಂಡ್ ನಿಮಗೆ ಒಂದು ಟೆಕ್ನಾಲಜಿ ರಿಲೇಟೆಡ್ ಏನೇನು ಡೌಟ್ಸ್ ಇರುತ್ತಲ್ಲ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಥಿಂಗ್ನ ಕ್ಲಾರಿಟಿ ಇಲ್ಲಿ ಸಿಗುತ್ತೆ. ಮೀನ್ಸ್ ಟ್ವಿನ್ಸ್ಟೆಕ್ ಫ್ರಮ್ ಕ್ಯೂರಿಯಾಸಿಟಿ ಟು ಕ್ಲಾರಿಟಿ, ದಿಸ್ ಈಸ್ ಅವರ್ ಮೋಟೋ. ಆ್ಯಂಡ್ ಇವತ್ತು ನಿಮಗೆಲ್ಲ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಏನು ಅಂದರೆ ಮೊಬೈಲ್ ತೊಗೋತಾ ಇರ್ತೀರಾ, ಮೊಬೈಲ್ ತೊಗೋಬೇಕಾದ್ರೆ ಒಂದು ಫೋನ್ ನೋಡ್ತೀರಾ ಒಂದು ಕಂಪ್ನಿಯಿಂದ, ಆ್ಯಂಡ್ ದೆನ್ ಇನ್ನೊಂದು ಫೋನ್ ನೋಡ್ತೀರಾ. ಎರಡು ಮಧ್ಯ ಕಂಪ್ಯಾರಿಸನ್ ಯಾವ ಥರ ಮಾಡೋದು ಅಷ್ಟು ಗೊತ್ತಾಗಲ್ಲ. ಮೀನ್ಸ್ ಅದರಲ್ಲಿ ಯಾವ ಪ್ರೊಸೆಸರ್ ಇದ್ದರೆ ಇದರಲ್ಲಿ ಯಾವ ಪ್ರೊಸೆಸರ್ ಇದೆ, ಇದು ಬ್ಯಾಟ್ರಿ ಎಮ್ ಎಚ್ ಎಷ್ಟು, ಇದ್ರ ಬ್ಯಾಟ್ರಿ ಎಮ್ ಎಚ್ ಎಷ್ಟು, ಆ್ಯಂಡ್ ತುಂಬ ಸ್ಪೆಸಿಫಿಕೇಷನ್ ಕಂಪ್ಯಾರಿಸನ್ ಮಾಡೋಕ್ಕೆ ಗೊತ್ತಾಗಲ್ಲ. ಸೊ ಅದು ಯಾವ ಥರ ಮಾಡೋದು. ದೆನ್ ನೆಕ್ಸ್ಟು ಪ್ರೊಸೆಸರ್ಗಳು ಯಾವುದು ಹೈಯೆಸ್ಟು. ಮೀನ್ಸ್ ಈಗ ಒಂದು ವಿವೋದಲ್ಲಿ ಒಂದು ಪ್ರೊಸೆಸರ್ ಹಾಕಿರ್ತಾರೆ, ಒಂದು ರೆಡ್ಮಿಲಿ ಒಂದು ಪ್ರೊಸೆಸರ್ ಹಾಕಿರ್ತಾರೆ, ಅದರಲ್ಲಿ ಯಾವುದು ಹೈಯೆಸ್ಟು ಅಂತ ಗೊತ್ತಾಗಲ್ಲ. ಮೀನ್ಸ್ ಯಾವ ಸ್ಕೋರ್ ಹೈಯೆಸ್ಟ್ ಬರುತ್ತೆ, ಯಾವ ಪ್ರೊಸೆಸರ್ ಚೆನ್ನಾಗುತ್ತೆ. ಯಾಕೆಂದರೆ ಮೋಸ್ಟ್ ಆಫ್ ನಾನು ನೋಡಿದ್ದೀನಿ, ಹಳ್ಳಿ ಕಡೆ ಮೋಸ್ಟ್ ಆಫ್ ಮೊಬೈಲ್ ಯಾವ ಥರ ತಗೋತಾರೆ ಅಂದರೆ ಸುಮ್ಮನೆ ಹೋಗ್ತಾರೆ ಅಂಗಡಿಗೆ, ಒಂದು 40,000 ಕೊಡ್ತಾರೆ, ಮೊಬೈಲ್ ತೊಗೊಬರ್ತಾರೆ. ಇವನ್ ನಮ್ಮ ಬ್ರದರ್ ಕೂಡ ಒಬ್ಬರು ಹಂಗೆ ಮಾಡಿದ್ದಾರೆ, 40,000 ಕೊಟ್ಟಿದ್ದಾರೆ. ಇವನ್ ಅವ್ರದ್ದು ಅಷ್ಟು ಕಾಸ್ಟು ಇಲ್ಲ, ಬಟ್ ಕೊಟ್ಟಿದ್ದಾರೆ, ತಗೊಂಡು ಬಂದಿದ್ದಾರೆ 40,000. ಬಟ್ ಅದು ಏನು ಸ್ಪೆಸಿಫಿಕೇಷನ್ನು ನೋಡಿಲ್ಲ, ಏನೂ ಇಲ್ಲ. ಮಾಮೂಲಿ 20,000 ರೂಪಾಯಿ ಕೊಡೋ, 22,000 ರೂಪಾಯಿ ಕೊಡೋ ಮೊಬೈಲ 40,000 ರೂಪಾಯಿ ಕೊಟ್ಟು ತಂದಿದ್ದಾರೆ. ಮೀನ್ಸ್ ಅಷ್ಟು ಏನೋ ಇನ್ಫಾರ್ಮೇಷನ್ನು ಸ್ವಲ್ಪ ಜನ ಗೊತ್ತಿಲ್ಲ. ಸೊ ನಾನಿವತ್ತು ಆ ಥರ ಏನೋ ಒಂದು ಮೊಬೈಲ್ ಕಂಪ್ಯಾರಿಸನು, ಪ್ರೊಸೆಸರ್ ಕಂಪ್ಯಾರಿಸನು ಯಾವ ಥರ ಮಾಡೋದು ಅಂತ ನಾನು ಮೊಬೈಲ್ ಸ್ಕ್ರೀನಲ್ಲಿ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ಮುಂದೆ ಮೊಬೈಲ್ ತೊಗೋಬೇಕು ಅಂದರೆ ಅಥವಾ ಮುಂದೆ ಯಾವುದೇ ಮೊಬೈಲ್ ಕಂಪ್ಯಾರಿಸನ್ ಮಾಡಬೇಕು ಅಂದ್ರೂ ತುಂಬ ಯುಟಿಲೈಸ್ ಆಗುತ್ತೆ, ಗೊತ್ತಾಯ್ತಾ. ಈಗ ನಾನು ಅದನ್ನೇ ಮಾಡಿದ್ದು. ಇವಾಗ ನಾನು ಏನು ಮಾಡಿದೆ ಅದ್ರ ಮೇಲೆ ನಾನು ಯಾವ ಥರ ಫೋನ್ ತಗೊಂಡೆ ಅದನ್ನ ನಿಮಗೆ ಹೇಳ್ತೀನಿ. ದೆನ್ ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಏನು ಕ್ಯೂರಿಯಾಸಿಟಿ ಇತ್ತಲ್ಲ ಯಾವ ಥರ ಅಂತ, ಈಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ, ಆಯಿತಾ. ಲೆಟ್ಸ್ ಸಿ ದ ವಿಡಿಯೋ. ಫಸ್ಟು ನೀವು ಮೊಬೈಲ್ ಓಪನ್ ಮಾಡಿ, ಈ ಥರ ಓಪನ್ ಮಾಡಿದ್ಮೇಲೆ ಫಸ್ಟು ಇಲ್ಲಿ ಗೂಗಲ್ಗೆ ಹೋಗಿ 91 ಮೊಬೈಲ್ಸ್ ಅಂತ ಸರ್ಚ್ ಮಾಡಿ. 91 ಮೊಬೈಲ್ಸ್, ರೈಟಾ. 91 ಮೊಬೈಲ್ಸ್ ಅಂತ ಸರ್ಚ್ ಮಾಡಿದ್ಮೇಲೆ ಓಪನ್ ಮಾಡಿ. ಇಲ್ಲಿ ಓಪನ್ ಮಾಡಿದ್ಮೇಲೆ ಇಲ್ಲಿ ತುಂಬ ಮೊಬೈಲ್ಸ್ಗಳು, ಲ್ಯಾಪ್ಟಾಪ್ಸ್ಗಳು, ಟ್ಯಾಬ್ಲೆಟ್ಸು, ಟಿ ವಿಸು, ಕಂಪ್ಯಾರಿಸನ್ ಎಲ್ಲದಕ್ಕೂ ಬರುತ್ತೆ. ಬಟ್ ನೀವು ಇಲ್ಲಿ ಹೋಗಿ ಏನು ಮಾಡಿ ಅಂದರೆ, ಇಲ್ಲಿ ಕಂಪೇರ್ ಮೊಬೈಲ್ಸ್ ಕೊಡಿ, ಕಂಪೇರ್. ಓಕೆ, ನಾನಿವಾಗ ಇದರಲ್ಲಿರೋದು, ನಾನು ವಿವೋ T4X, ವಿವೋ T4X, ದೆನ್ ರೆಡ್ಮಿ 15 ಅಂದರೆ ಆಲ್ಮೋಸ್ಟ್ ಎರಡು ಒಂದೇ ಪ್ರೈಸ್ ಅಲ್ವಾ. ಸೊ ಅದಕ್ಕೋಸ್ಕರ ರೆಡ್ಮಿ 15ನೇ ಕಂಪೇರ್ ಮಾಡ್ತೀನಿ. ಎರಡು ಯಾವುದು ಚೆನ್ನಾಗಿದೆ ಅಂತ, ಗೊತ್ತಾಯ್ತಾ. ನೋಡಿ, ಇದು ಅವರೇ ಸ್ಪಾನ್ಸರ್ ಆಗಿ ಬೇಕಾದ್ರೆ ತಗೊಳ್ಳಿ ನೀವು. ನೋಡಿ ಈ ಥರ ಬತ್ತಾ. ಈಗ ಫಸ್ಟು ವಿವೋ T4X ಬ್ರ್ಯಾಂಡ್ ಇವೆಲ್ಲ ತೋರಿಸುತ್ತೆ ಯಾವ್ಯಾವ ಥರ ಅಂತ. ಇಲ್ಲಿ ರೆಡ್ಮಿದು ತೋರಿಸುತ್ತೆ ನೋಡಿ. ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದು, ತುಂಬ ನೋಡ್ಕೊಳ್ಳಿ. ಇವಾಗ ನೀವು ಮೊಬೈಲ್ ತೊಗೋಬೇಕು ಅಂದರೆ ಯಾವುದು ಚೆನ್ನಾಗಿದೆ ಅಂತ ನೋಡ್ಬೋದು. ಇದು ನೋಡಿ, ಇದು ರಿಲೀಸ್ ಆಗಿರೋದು ಮಾರ್ಚ್ 2025, ಇದು ಆಗಸ್ಟ್ 2025, ಅಂದರೆ ಇದು ಲೇಟೆಸ್ಟು. ದೆನ್ ಪರ್ಫಾರ್ಮೆನ್ಸು ಇದು ನೋಡಿ, ಸೇಮ್ ಆಲ್ಮೋಸ್ಟ್ ಇದು ಜಾಸ್ತಿ ಇದೆ, ಇದು ಸ್ವಲ್ಪ ಕಮ್ಮಿ ಇದೆ. ಮತ್ತು ಇದು ನೋಡಿ, ಮೀಡಿಯಾಟೆಕ್ ಡೈಮೆನ್ಸಿಟಿ 7300, ಇದು ಸ್ನ್ಯಾಪ್ಡ್ರಾಗನ್ 6S Gen 3. ನಾನು ಆಗಲೇ ಹೇಳಿದ್ನಲ್ಲ ಪ್ರೊಸೆಸರ್ ಕಂಪ್ಯಾರಿಸನ್ ಅಂತ, ಈ ಪ್ರೊಸೆಸರ್ನ ಕಂಪೇರ್ ಮಾಡ್ಬೇಕು ನೀವು. ದಟ್ ಈಸ್ ಎ ಪ್ರೊಸೆಸರ್ಸ್ಗಳಿವು ಅದರೊಳಗೆ ಹಾಕಿ. ಈಗ ಒಬ್ಬ ವ್ಯಕ್ತಿಲಿ ಒಬ್ಬ ಬ್ರೈನ್ ಯಾವ ಥರ ಕೆಲಸ ಮಾಡುತ್ತಲ್ಲ, ಆ ಥರ ಇದು ಪ್ರೊಸೆಸರ್ಗಳು ಈ ಮೊಬೈಲಲ್ಲಿ ಏನೋ ಪ್ರೊಸೆಸಿಂಗ್ ಮಾಡ್ತೇವೆ, ಗೊತ್ತಾಯ್ತಾ. ಸೊ ನೀಟಾಗೋಕ್ಕಿಂತ ಮುಂಚೆ ಈ ಪ್ರೊಸೆಸರ್ ಇಂಪಾರ್ಟೆಂಟು.
ನೋಡಿ ಇದು 6 GB ರ್ಯಾಮು ಮೀನ್ಸ್ ಅಲ್ಲಿ ಏನು ರ್ಯಾಮ್ಗಳು ವೇರಿ ಆಗ್ತವೆ. ಅಂದರೆ ಈಗ ನಿಮಗೆ 6 GB 128 GB ಬೇಕು ಅಂದರೆ ಸ್ವಲ್ಪ 15,000 ಸಿಗುತ್ತೆ. ಈಗ 8 GB 256 GB ಬೇಕು ಅಂದರೆ ಒಂದು 17,000 ಆಗುತ್ತೆ, ಒಂದು 2,000 ಜಾಸ್ತಿ ಆಗುತ್ತೆ. ಈ ಥರ ವೇರಿ ಆಗುತ್ತೆ, ಗೊತ್ತಾಯ್ತಾ? ಅಷ್ಟು ನೋಡ್ಕೊಳ್ಳಿ. ಈಗ ನೀವು ಜಾಸ್ತಿ ತೊಗೋತಿದ್ದೀರಿ, ಜಾಸ್ತಿ ದುಡ್ಡು ತೊಗೋತಿದ್ದೀರಿ ಅಂದರೆ ಜಾಸ್ತಿ ಸ್ಟೋರೇಜ್ದೇ ತೊಗೋಬೇಕು. ಸೊ ಆ್ಯಂಡ್ ದೆನ್ ಡಿಸ್ಪ್ಲೇ ಆ ಥರ ಅಂತ ಅದೆಲ್ಲ ಹೇಳ್ತಿದೆ. ಇದು 7.2, ಇದು 9 ಇಂಚಸ್ಸು, ಇದು LCD, ಇದು IPS LCD. ಆಮೇಲೆ ಇದು ರೆಸಲ್ಯೂಷನ್ಸು. ಆಮೇಲೆ ಕ್ಯಾಮ್ರಾ ಇದು 50MP, ಇದು 2MP ಡೆಪ್ತ್ ಕ್ಯಾಮ್ರಾ, ಇದು 50MP ಸೇಮ್. ಫ್ರಂಟ್ ಕ್ಯಾಮ್ರಾ 8MP, ಇದು 8MP. ಬ್ಯಾಟ್ರಿ ಇದು 7000 mAh, ಇದು 6500 mAh. ಇದು ಚಾರ್ಜಿಂಗ್ ಯಾವುದು ಹೈಯೆಸ್ಟು, ಇದು ಬೇಗ ಆಗುತ್ತೆ. ಇದು ವೈರ್ಲೆಸ್ ಎಲ್ಲ ಇಲ್ಲ, ಓನ್ಲಿ ಇದು. ಸ್ಟೋರೇಜು 128, ಇದು 128 ನೋಡಿ. ಇದು ಇವನು ನೋಡ್ಬೋದು, ನೀವು ರಿವ್ಯೂಸ್ಗಳು ನೋಡ್ಬೋದು ಯಾವ ಥರ ಅಂತ. ಇದು ಪ್ರೋನ್ಸ್ ಆ್ಯಂಡ್ ಕಾನ್ಸು ಬರ್ತಿದ್ದಾರೆ ಅಂದರೆ ಎಕ್ಸಲೆಂಟ್ ಪರ್ಫಾರ್ಮೆನ್ಸು, ರಿಲಯಬಲ್ಸ್ ಕ್ಯಾಮ್ರಾ, ಗ್ರೇಟ್ ಬ್ಯಾಟ್ರಿ ಲೈಫು, 2 day ಬ್ಯಾಟ್ರಿ ಲೈಫು, ಪ್ರೀಮಿಯಂ ಡಿಸೈನು, ಬಿಗ್ ಸ್ಕ್ರೀನ್ ಫಾರ್ ಬ್ಲಿಂಗಿಂಗ್ ಕಂಟೆಂಟು, ನೋ ಎಕ್ಸ್ಪ್ಯಾಂಡಬಲ್ ಸ್ಟೋರೇಜು. ಇದೇ ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಇಲ್ಲ. ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ ಅಂದರೆ ಫಸ್ಟಾಗಲೇ ಇನ್ಸ್ಟಾಲ್ ಮಾಡಿರೋ ಆ್ಯಪ್ಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಇಲ್ಲೂ ಅಷ್ಟೇ, ಲೋ ಲೈಟ್ ಫೋಟೋಗ್ರಫಿ, ಕ್ಲೌಡ್ ಬಿ ಬೆಟರು, ಫೋನ್ ಸೀಮ್ಸ್ ಅನ್ನೆಸರಿ ಲಾರ್ಜು, ಟಿಕ್ ಬಿಸಲ್ಸ್. ನೋಡಿ ಈ ಥರ ಕಂಪೇರ್ ಮಾಡ್ತಿದ್ದೀನಿ ನಾನು ಅದನ್ನೂ ಇದನ್ನೂ. ಆ್ಯಂಡ್ ದೆನ್ ಯೂಸರು ಇದು ಆನ್ಲೈನಲ್ಲಿ ತೊಗೊಂಡಿರೋ, ಇದು ಆನ್ಲೈನಲ್ಲಿ ತೊಗೊಂಡಿರೋ. ಬೆಂಚ್ ಮಾರ್ಕ್ ಇದು ನೋಡಿ, ಇದು ಸ್ಕೋರು. ಇದು AnTuTu ಸ್ಕೋರ್ ಅಂತ ಬರುತ್ತೆ. AnTuTu ಸ್ಕೋರ್ ಅಂದರೆ ಅದ್ರ ಮೇಲೆ ಆ್ಯಕ್ಚುಲಿ ಇನ್ನೊಂದು ಡಿಸೈಡ್ ಆಗೋದು, ಮೀನ್ಸ್ ಫೋನ್ ಪರ್ಫಾರ್ಮೆನ್ಸ್ಗಳೇ ಡಿಸೈಡ್ ಆಗೋದು ಈ ಬೆಂಚ್ ಮಾರ್ಕ್ ಸ್ಕೋರ್ ಮೇಲೆ. ಅಂದರೆ ಫೋನು ಯಾವ ಸ್ಪೀಡಲ್ಲಿ ವರ್ಕ್ ಆಗುತ್ತೆ, 1 ಸೆಕೆಂಡಿಗೆ ಎಷ್ಟು ವೆಬ್ ಪೇಜಸ್ಗಳು ಓಪನ್ ಆಗ್ಬೋದು, ಈ ಥರ ಎಲ್ಲ ಡೀಟೇಲ್ಸ್ ಈ AnTuTu ಸ್ಕೋರ್ ಅಂದರೆ. ನಾನು ಚೆಕ್ ಮಾಡಿದೆ AnTuTu ಸ್ಕೋರ್ ಫುಲ್ ಫಾರ್ಮ್ ಏನು ಅಂತ. ಅದು ಫುಲ್ ಫಾರ್ಮ್ ಏನು ಇಲ್ಲ, ಆ್ಯಕ್ಚುಲಿ ಇದು ಒಂದು ಚೀನೀಸ್ ಕೋಡು, ಮೀನ್ಸ್ ಚೈನಾದವರು ಒಂದು ಏನು ಫೋನ್ ಪರ್ಫಾರ್ಮೆನ್ಸು ಮತ್ತು ಸ್ಪೀಡು ಮತ್ತು ಒಂದು ರೀಫ್ರೆಶ್ ಪೇಜ್ ರೈಟು ಅವೆಲ್ಲನೂ ನೋಡೋಕ್ಕೆ ಒಂದು ಇನ್ಸ್ಟ್ರಕ್ಷನ್ ಮೀನ್ಸ್ ಕೋಡ್ ತೊಗೊಂಡಿರೋದು. ಅದು ಕೋಡ್ನ AnTuTu ಸ್ಕೋರ್ ಅಂತಾರೆ. ಇದು 14 ಅವರು 11 ಮಿನಿಟ್ಸ್ ಬಂದರೆ, ಇದು 14 hours 54 minutes. ಪ್ರೈಸಸ್ಗಳು ನೋಡಿ, ಅಮೆಝಾನಲ್ಲಿ ಇಷ್ಟಕ್ಕೆ ಸಿಕ್ಕಿದ್ರೆ ಅಮೆಝಾನಲ್ಲಿ ಈ ಫೋನ್ ಇಷ್ಟಕ್ಕೆ ಸಿಗುತ್ತೆ, ಕ್ರೋಮಾದಲ್ಲಿ ಇಷ್ಟಕ್ಕೆ ಸಿಕ್ಕಿದ್ರೆ ಮತ್ತು ಫ್ಲಿಪ್ಕಾರ್ಟಲ್ಲಿ ಇಷ್ಟಕ್ಕೆ ಸಿಗುತ್ತೆ. ಇದು ನೋಡಿ, ಇದು ಕಂಪ್ಯಾರಿಸನ್ ಇಲ್ಲೇ ಸಿಗುತ್ತೆ ನಿಮಗೆ. ನೋಡಿ ಕಂಪೇರಿಂಗ್ 360. ನೋಡಿ ಎಲ್ಲದರಲ್ಲೂ ಕಂಪೇರ್ ಮಾಡಿ. ನೋಡಿ ಇದು ಈ ಥರ ಇದ್ದರೆ ಇದು ಈ ಥರ ಇದೆ. ನೋಡಿ ಇಲ್ಲಿ ಈ ಥರ ಕಂಪ್ಯಾರಿಸನ್ ನೀವು ಎಲ್ಲೂ ಮಾಡೋಕ್ಕಾಗಲ್ಲ. ನೋಡಿ ಈ ಫೋನು ಎಷ್ಟು ಕಂಪೇರ್ ಮಾಡ್ಕೋಬೋದು. ನೋಡಿ ಇದು ಯಾವ ಥರ ಇದೆ ಮೊಬೈಲ್, ಇದು ನೋಡಿ ಯಾವ ಥರ ಯಾರು ಲುಕ್ಕಾಗಿ ಕಾಣುತ್ತೆ, ಆಲ್ಮೋಸ್ಟ್ ಎರಡು ಚೆನ್ನಾಗಿ ಕಾಣ್ತೇವೆ. ಸೇಮ್ ಮಾಡು, ಬಟ್ ಬೇರೆ ಕಂಪ್ನಿ ನೇಮ್ ಅಷ್ಟೆ, ಸೇಮ್ ಬೇರೆ ಕಂಪ್ನಿ ನೇಮ್. ನೋಡಿ ಯಾವ ಥರ ಚೆನ್ನಾಗಿ ಎಷ್ಟು ಈಸಿಲಿ ಕಂಪೇರ್ ಮಾಡ್ಬೋದು ನೀವು ನೋಡಿ. ಆಮೇಲೆ ನಿಮಗೆ ಯಾವ್ದು ಬೇಕು ಅಂತ ಇಲ್ಲಿ ಪ್ರಿಫರ್ ಮಾಡ್ತೀವಿ ಕೇಳ್ತಿದ್ದಾರೆ ಒಂದು ಮತ್ತು ಜನರಲ್ ಲಾಂಚ್ ಇನ್ಫಾರ್ಮೇಷನ್, ಲಾಂಚ್ ಡೇಟು, ಆಪರೇಟಿಂಗ್ ಸಿಸ್ಟಮ್ ಯಾವುದು, OS ಅಪ್ಡೇಟ್. ಅಂದರೆ ನಾವೇನು OS ಅಪ್ಡೇಟ್ ಅಂದರೆ ಈಗ ಈ ಆಪರೇಟಿಂಗ್ ಈಗ ಆಂಡ್ರಾಯ್ಡ್ದು ಅಪ್ಡೇಟು ಎಷ್ಟು ವರ್ಷ ಮೀನ್ಸ್ ಅಪ್ಡೇಟ್ ಅಂತ ನೀವು ಮೊಬೈಲ್ ತಗೊಂಡೋಗಿ ಬರ್ತಾ ಇರುತ್ತೆ ನೋಡಿ ಆ ಥರ. ಈಗ ಫನ್ ಟಚ್ ಅಂದರೆ ಒಂದು ಯೂಸರ್ ಇಂಟರ್ಫರೆನ್ಸ್ ಅಂದರೆ ಈಗ ನೋಡಿ ನಾವು ಇದು ಮಾಡ್ತೀವಲ್ಲ, ಇದನ್ನೇ ಯೂಸರ್ ಇಂಟರ್ಫರೆನ್ಸ್ ಅಂದರೆ ಒಬ್ಬ ವ್ಯಕ್ತಿ ಮತ್ತು ಒಬ್ಬ ಪರ್ಸನ್ನು ಮತ್ತು ಒಂದು ಡಿವೈಸ್ ಮತ್ತು ಯಾವುದು ವರ್ಕ್ ಮಾಡುತ್ತಲ್ಲ, ಮೀನ್ಸ್ ಒಂದು ಆ್ಯಪ್ ಓಪನ್ ಮಾಡೋದಕ್ಕಿರ್ಬೋದು. ಈಗ ಏನು ಇದು ಅಡಾಪ್ ಕಾಣ್ತಿದೆ ನೋಡಿ, ಯೂಟ್ಯೂಬ್ ಇದು ಕಾಣ್ತಿದೆ ನೋಡಿ ಲೋಗೋ, ಈ ChatGPT ಲೋಗೋ ಕಾಣ್ತಿದ್ದೀವಲ್ಲ, ಇವೆಲ್ಲ ಯೂಸರ್ ಇಂಟರ್ಫೇಸ್ ಅಂತಾರೆ. ಅಂದರೆ ನಾವು ಒಂದು ಮೀನ್ಸ್ ಒಬ್ಬ ಪರ್ಸನ್ ಮತ್ತು ಇನ್ನೊಂದು ಅಪ್ಲಿಕೇಶನ್ನ ಮಧ್ಯೆ ಏನು ಸಹಾಯ ಮಾಡುತ್ತಲ್ಲ ಅದನ್ನ ಯೂಸರ್ ಇಂಟರ್ಫೇಸ್ ಅಂತಾರೆ ನೋಡಿ. ನೆಕ್ಸ್ಟು ಇದು ಇವೆಲ್ಲ ನೋಡಿ, ಫ್ಯಾಬ್ರಿಕೇಷನು, ರ್ಯಾಮು 6 GB 8 GB ಎರಡರಲ್ಲೂ ಸಿಗುತ್ತೆ. 4 GB ಸಿಗೋಲ್ಲ, ಏನಂದರೆ 6 GB 8 GB ಸಿಗುತ್ತೆ. ಇದು ನೋಡಿ ಆಗಲೇ ತೋರಿಸಿದ್ನಲ್ಲ AnTuTu ಸ್ಕೋರು, ಇದು 68 ಇದ್ದರೆ ಇದು 46 ಇದೆ. ಇದು ಬೂಟ್ ಅಪ್ ಟೈಮ್ ಲೋವರ್ ದ ಬೆಟ್ ಅಂದರೆ
ಬೂಟ್ ಅಪ್ ಟೈಮ್ ಅಂದರೆ ಈ ಬೂಟಿಂಗ್ ಪ್ರೊಸೆಸ್ ಅಂತಾರೆ ಗೊತ್ತಾ, ಇದು ಆಪರೇಟಿಂಗ್ ಸಿಸ್ಟಮಲ್ಲಿ ಓದಿರೋರಿಗೆ ಗೊತ್ತಿರುತ್ತೆ. ಬೂಟಿಂಗ್ ಅಂದರೆ ಒಂದು ಡಿವೈಸ್ ಆಫ್ ಆದರೆ ಆನ್ ಆಗೋಕ್ಕೆ ಎಷ್ಟು ಸೆಕೆಂಡ್ ತೊಗೊಳುತ್ತೆ ಅಂತ. ಒಂದು ಡಿವೈಸ್ ಈಗ ಆಫ್ ಆಗುತ್ತೆ, ಆಫ್ ಆಗಿ ಮತ್ತೆ ಪ್ರೊಸೆಸ್ ಸ್ಟಾರ್ಟ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ದಟ್ ಈಸ್ ಇದು. ಗೇಮಿಂಗ್ ಪರ್ಫಾರ್ಮೆನ್ಸ್ ಯಾವ ಥರ, ಬ್ಯಾಟರಿ ಡ್ರೈನು, ಎಲ್ತಿಂಗು, ಡಿಸ್ಪ್ಲೇ, ಸ್ಕ್ರೀನ್ ಸೈಜು, ರೆಸಲ್ಯೂಷನ್ನು, ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗುತ್ತೆ ನೋಡಿ. ಎಷ್ಟು ನೀವೆಲ್ಲಿ ಹುಡುಕಿದ್ರಿ ಈ ಥರ ಡೀಟೇಲ್. ಈಗ ಕ್ಯಾಮ್ರಾನು ಯಾವ ಥರ ಇರುತ್ತೆ ಅಂತ ತೋರಿಸಿದ್ದಾರೆ ನೋಡಿ. ಈ ಕ್ಯಾಮ್ರಾ ಈ ಥರ ಇದ್ರೆ ಈ ಕ್ಯಾಮ್ರಾ ಈ ಥರ ತೋರಿಸುತ್ತೆ ನೋಡಿ. ಯಾವುದು ಕ್ಯಾಮ್ರಾ ಬೆಟರ್ ಅನಿಸುತ್ತೆ ನಿಮಗೆ ನೋಡಬೇಕು ಅಂದರೆ ತಗೊಂಡು ನೋಡಬೇಕು. ಎಕ್ಸಲೆಂಟು, ಇದು ವೆರಿ ಗುಡ್ಡು. ಇದು ನೋಡಿ ಆಗಲೇ ತೋರಿಸಿ ಎಲ್ಲ ಇನ್ಫಾರ್ಮೇಷನ್ ಇದೆ. ಇದು ಯಾರು, ಇದು ಎಲ್ಲ ಆಡಿಯೋ ಜಾಕು, ಈಗೆಲ್ಲ ಆಡಿಯೋ ಜಾಕು ಟೈಪ್ ಸಿನೇ ಇಲ್ಲ. ಈಗ ನೋಡಿ, ನೀವು ನೆಕ್ಸ್ಟ್ ಏನಾದ್ರೂ ಅದೇ V4 ಅದೇ ರೆಡ್ಮಿನ ಬೇರೆ ಜೊತೆ ಕಂಪೇರ್ ಮಾಡಬೇಕು ಅಂದರೆ ಇಲ್ಲೂ ಆಪ್ಷನ್ಸ್ ಇದ್ದಾವೆ ನೋಡಿ. ಇಲ್ಲಿ ರಿಲೇಟೆಡ್ ಕಂಪ್ಯಾರಿಸನ್ನು ನೀವೇನೋ ಅಂದ್ಕೊಂಡಿರ್ತೀವಿ ಇನ್ನೊಂದು ರಿಯಲ್ಮಿ ತೊಗೋಬೇಕು ಅಂತ, ಈ ರಿಯಲ್ಮಿ ಆರ್ಡರ್ ಸಿಕ್ಕರೆ ಇಲ್ಲೇ ಕಂಪೇರ್ ಮಾಡ್ಬೋದು, ಇಲ್ಲ ಅಲ್ಲೋಗಿ ಕಂಪೇರ್ ಮಾಡ್ಬೋದು. ಗೊತ್ತಾಯ್ತಾ? ಇಷ್ಟು ನೀವು ಒಂದು ಮೊಬೈಲ್ ತೊಗೊಳೋಕ್ಕಿಂತ ಮುಂಚೆ ಯಾವ ಥರ ಒಂದು ಮೊಬೈಲ್ ಟು ಮೊಬೈಲ್ ಕಂಪ್ಯಾರಿಸನ್ ಮಾಡ್ಬೋದಲ್ಲ, ಅದು ಆ ಥರ ಒಂದು ಇನ್ಫಾರ್ಮೇಷನ್ ಇದು. ನೆಕ್ಸ್ಟು ನಾನು ಆಗಲೇ ಹೇಳಿದ್ನಲ್ಲ, ಪ್ರೊಸೆಸರ್ ಇಂಪಾರ್ಟೆಂಟು. ಪ್ರೊಸೆಸರ್ ಕಂಪ್ಯಾರಿಸನ್ ಮಾಡಿ ಆ ಪ್ರೊಸೆಸರ್ ಮೇಲೆ ಮೊಬೈಲ್ ತೊಗೊಳ್ಳಿ. ಈಗ ನೋಡಿ, ಈಗ ನಾನೇ ಇಲ್ಲಿಗೆ ಬಂದು ಈ ಪ್ರೊಸೆಸರ್ಗಳದು ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಸ್ನ್ಯಾಪ್ಡ್ರಾಗನ್ 6S Gen 3 ನೋಡಿ. ಈ ಪ್ರೊಸೆಸರ್ಗಳನ್ನ ಕಂಪೇರ್ ಮಾಡ್ತೀನಿ. ಯಾವ ಪ್ರೊಸೆಸರ್ ಹೇಳಿ? ಈ ಪ್ರೊಸೆಸರ್ಗಳ ಯಾವುದು, ಈ ಪ್ರೊಸೆಸರ್ಗಳಿಲ್ವಾ, ಇದನ್ನ ಕಂಪೇರ್ ಮಾಡ್ತೀನಿ. ಯಾವ ಥರ ಒಂದು ಇದು ಅಂತ ಏನೋ ಹೈಯೆಸ್ಟ್ ಸ್ಕೋರ್ ಯಾವ್ದು ಬರುತ್ತೆ ಅಂತ ನೋಡಿ. ನೀವೇ ಗೊತ್ತಾಗುತ್ತೆ ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟು ಈಗ ಪ್ರೊಸೆಸರ್ ಕಂಪ್ಯಾರಿಸನ್ ಹೆಂಗೆ ಅಂದರೆ, ಈಗ ಹೊರಗಡೆ ಬಂದಿದ್ದರಿಂದ ಇಲ್ಲಿ ಕ್ಲೋಸ್ ಮಾಡ್ತೀನಿ ಫುಲ್ಲು. ಇಲ್ಲಿ ಪ್ರೊಸೆಸರ್ ಕಂಪ್ಯಾರಿಸನ್ ಅಂತ ಹೊಡೀರಿ. ಪ್ರೊಸೆಸರ್ ಕಂಪ್ಯಾರಿಸನ್ 91 ಅಂತ ಬೇಡ, ನ್ಯಾನೋ ರಿವ್ಯೂ ಅಂತ ಬರುತ್ತೆ, ಅವ್ರು ಚೆನ್ನಾಗಿ ಕಂಪ್ಯಾರಿಸನ್ ಕೊಡ್ತಾರೆ. ಆಗಲೇ ಹೇಳಿದ್ನೆಲ್ಲ ಫಸ್ಟಲ್ಲಿ ನೇಮು ಯಾರು, ಮೀಡಿಯಾಟೆಕ್ ಇಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ಚೇಂಜ್ ಮಾಡ್ತೀನಿ. ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಇದು. ಮತ್ತು ಇಲ್ಲಿ ಸ್ನ್ಯಾಪ್ಡ್ರಾಗನ್ 6S ಅಲ್ವಾ, 6S Gen 3. ಈಗ ಕಂಪೇರ್ ಮಾಡ್ತೀವಿ ಯಾವುದು ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಈಗ ಇಲ್ಲಿ ಕಂಪೇರ್ ಮಾಡಿದಾಗ ಹಿಂಗೆ ಬಂತು, ಏನೋ ಒಂದು ಇಂಟರ್ಫರೆನ್ಸ್ ಬಂತು. ಇಲ್ಲಿ ಸ್ನ್ಯಾಪ್ಡ್ರಾಗನ್ 6 Gen E ವರ್ಸಸ್ ಡೈಮೆನ್ಸಿಟಿ 7300 ವಾಟ್ಸ್ ಬೆಟರ್. ಈಗ ನೋಡಿ ಎರಡು ಕಂಪ್ಯಾರಿಸನು. ಈಗ ಯಾರು ಡೈಮೆನ್ಸಿಟಿ, ಇದು CPU ಪರ್ಫಾರ್ಮೆನ್ಸ್ ಡೈಮೆನ್ಸಿಟಿ ಚೆನ್ನಾಗಿರೋದು, ಮತ್ತು ಇದು ಅಷ್ಟೇ ಗೇಮಿಂಗ್ ಪರ್ಫಾರ್ಮೆನ್ಸ್ ಡೈಮೆನ್ಸಿಟಿ ಚೆನ್ನಾಗಿರೋದು. ಬ್ಯಾಟ್ರಿ ಲೈಫು ಡೈಮೆನ್ಸಿಟಿನೇ, ಇದೇ 91. ನ್ಯಾನೋ ರಿವ್ಯೂ ಸ್ಕೋರು ಇದೇ ಡೈಮೆನ್ಸಿಟಿನೇ. 1 to 10 ಇದೆಯಾ, ಆಗಲೇ ತೋರಿಸಿದ್ದು ನೋಡಿ, ಅಲ್ಲೂ ತೋರಿಸುತ್ತೆ ಇಲ್ಲೂ ತೋರಿಸುತ್ತೆ. ಪರ್ಫಾರ್ಮೆನ್ಸ್ ಇದು ಪ್ರೊಸೆಸರ್ಗಳ ಮೇಲೆ ಇದು ನೋಡಿ, ಇದು ಜಾಸ್ತಿ ಐತಿ ನೋಡಿ. ಬೆಂಚ್ ಮಾರ್ಕ್ ಇದು ಮಲ್ಟಿ ಕೋರ್ ಸ್ಕೋರು ಇದು 3000, ಇದು 2000 ಅಷ್ಟೇ. ಈಗ ಇದು ಅಸೆಟ್ ಕಂಪ್ಯಾರಿಸನ್ನು ಇದು ನೋಡಿ, ವಿವೋ ಇದು 67 ಪೇಜಸ್. ಎಲ್ಲ ಗ್ರಾಫಿಕ್ಕು, ಮೆಮೊರಿ, ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದು. ಈಗ ನಿಮಗೆ ಒಬ್ರೊಬ್ರು ಹೇಳ್ತೀರ ಇವೆಲ್ಲ ಯಾಕೆ ಬೇಕು ಒಂದು ಫೋನ್ ತೊಗೊಳೋಕ್ಕೆ ಅಂತ. ಬೇಕು, ಯಾಕೆಂದರೆ ಒಂದು ಫೋನೇ ತುಂಬ ದಿನ ಬರುತ್ತೆ. ನಾವು ಹಳ್ಳಿ ಕಡೆ ನೋಡ್ತಿರೋಂಗೆ
ಏನೋ ಒಂದು ವರ್ಷಕ್ಕೆ ಒಬ್ರೊಬ್ರು 2 ಮೊಬೈಲು 3 ಮೊಬೈಲ್ ತೊಗೋತಾರೆ. ಅದು ಅಷ್ಟು ಅವಶ್ಯಕತೆ ಇಲ್ಲ. ಒಂದು ಮೊಬೈಲೇ ಒಂದು 5 ಇಯರ್ಸ್ ಬರುತ್ತೆ. ಅಂದರೆ ಇವು ಎತ್ತಾಕೊಳ್ಳೋದು ಅಥವಾ ಬ್ಯಾಟ್ರಿ ಹೋಗ್ಸೋದು ಈ ಥರ ಮಾಡ್ಕೋತಾರೆ. ಆ ಥರ ಒಳ್ಳೆ ಮೊಬೈಲ್ ತೊಗೊಂಡ್ರೆ ಹಳ್ಳಿ ಜನಕ್ಕೆ ಒಂಥರ ಜಾಸ್ತಿ ಯುಟಿಲೈಸ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಅಷ್ಟೇ. ಇದು ಒಂದು ಹಳ್ಳಿ ಒಬ್ಬ ಯುವಕ, ಯಾವುದೇ ಯುವಕ ಮತ್ತು ಯಾರೇ ಇರ್ಬೋದು, ಒಂದು ಫೋನ್ ತೊಗೊಳೋಕ್ಕಿಂತ ಮುಂಚೆ ಈ ಥರ ಒಂದು ಕಂಪೇರ್ ಮಾಡಿ ನೋಡಿ, ಆಗ ಯೂಸ್ ಆಗುತ್ತೆ. ನಾನು ಫಸ್ಟು ಏನು ಗುರು ಈ ಇಷ್ಟೊಂದು ಕಷ್ಟ ಇದೆ ಕಂಪೇರ್ ಮಾಡೋಕ್ಕಿಂತ ಹುಡುಕುವಾಗ ಸಿಕ್ಕಿದ್ದು ನಂಗೊಂದು ಏನು ತಿಳ್ಕೊಂಡಿದ್ದೆ ನಿಮಗೆ ಹೇಳ್ತಿದ್ದೀನಿ. ಈಗ ನೋಡಿ ಜಾಸ್ತಿ ಜನ ವೋಟ್ ಮಾಡಿರೋದು 278, 91% ಜನ ಇದಕ್ಕೆ ಡೈಮೆನ್ಸಿಟಿ ಇದಕ್ಕೆ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ದಾರೆ ಇಲ್ಲಿ. ರೈತಾ, ಇದು ಸ್ನ್ಯಾಪ್ಡ್ರಾಗನ್ನು, ಈ ಮೀಡಿಯಾಟೆಕ್. ರೈತಾ, ದಿಸ್ ಈಸ್ ಕಂಪ್ಯಾರಿಸನ್. ದೆನ್ ಇದೇ ರೀತಿ ಒಂದು ಕಂಟೆಂಟ್ ಯಾವುದು ಒಂದು ಟೆಕ್ನಾಲಜಿ ರಿಲೇಟೆಡ್ ಕಂಟೆಂಟ್ ಕೊಡ್ತೇ ಹೋಗ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಮೊಬೈಲ್ ತೊಗೋಬೇಕು ಅಂತ ಇದ್ದರು, ಅವ್ರ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ. ಅವ್ರು ಬೇಕಾಗಿದ್ದ ಮೊಬೈಲ್ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ, ತುಂಬ ಯುಟಿಲೈಸ್ ಆಗುತ್ತೆ. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ